ವೀಕ್ಷಕರೇ, ತಮಿಳು ಶೋನಲ್ಲಿ ಶಿವಾನಿಗೆ ಕನ್ನಡ ಹಾಡು ಹಾಡುವ ಅವಕಾಶ ಸಿಕ್ಕಿದ್ದು ಶಾಕ್ ತಂದಿದೆ. ಕನ್ನಡ ಪ್ರತಿಭೆಗಳು ಬೇರೆ ರಾಜ್ಯ, ದೇಶಗಳಲ್ಲಿ ತಮ್ಮ ಪ್ರತಿಭೆಯ ಮೂಲಕ ಗುರುತಿಸಿಕೊಂಡಿದ್ದಾರೆ. ಜಿ ಕನ್ನಡ, ಸರಿಗಮಪ ಲಿಟಲ್ ಚಾಂಪ್ಸ್ ರಿಯಾಲಿಟಿ ಶೋನಲ್ಲಿ ಸ್ಪರ್ಧಿಸಿ ಶಿವಾನಿ ನವೀನ್ ರನ್ನರ್ ಅಪ್ ಆಗಿದ್ದರು. ಇದೀಗ ಪರಭಾಷೆಯಲ್ಲಿ ಆಕೆ ಮ್ಯಾಜಿಕ್ ಮಾಡಿದ್ದಾರೆ. ತಮಿಳು ಸರಿಗಮಪ ಸೀಸನ್ 5ಕ್ಕೆ ಕನ್ನಡ ಹಾಡು ಹಾಡಿ ಆಯ್ಕೆ ಆಗಿದ್ದಾರೆ. ಹೌದು, ತಮಿಳು ಸರಿಗಮಪ ವೇದಿಕೆಯಲ್ಲಿ ಶಿವಾನಿ ನವೀನ್ ಸೋಜುಗದ ಸೂಜು ಮಲ್ಲಿಗೆ ಹಾಡು ಹಾಡಿರುವ ವಿಡಿಯೋ ವೈರಲ್ ಆಗುತ್ತಿದೆ. ಶೋ ತೀರ್ಪುಗಾರರು ಎದ್ದು ನಿಂತು ಚಪ್ಪಾಳೆ ತಟ್ಟಿ ಶಿವಾನಿ ಗಾಯನಕ್ಕೆ ಮೆಚ್ಚುಗೆ ಸೂಚಿಸಿದ್ದಾರೆ. ಬಹಳ ಅದ್ಭುತವಾಗಿ ಹಾಡು ಹಾಡಿ ಆಕೆ ಮೋಡಿ ಮಾಡಿದ್ದಾರೆ. ಸಹ ಸ್ಪರ್ಧಿಗಳು, ಸೆಟ್ನಲ್ಲಿದ್ದ ಸಂಗೀತ ಪ್ರೇಮಿಗಳು ಎದ್ದು ನಿಂತು ಸಂಭ್ರಮಿಸಿದ್ದಾರೆ. ಆ ವಿಡಿಯೋ ಸಖತ್ ವೈರಲ್ ಆಗುತ್ತಿದೆ. ವೀಕ್ಷಕರೇ, ಈಗಾಗಲೇ ಕೆಲ ಆಲ್ಬಮ್ ಹಾಡುಗಳಿಗೆ ಶಿವಾನಿ ದನಿಯಾಗಿದ್ದಾರೆ. ಇನ್ನು ಮುಂದೆ ತಮಿಳು ಸಂಗೀತ ಪ್ರೇಮಿಗಳನ್ನು ತಮ್ಮ ಗಾಯನದ ಮೂಲಕ ಮಂತ್ರಮುಗ್ಧರನ್ನಾಗಿಸಲು ಸಜ್ಜಾಗಿದ್ದಾರೆ. ಈಗಾಗಲೇ ಶೋಗೆ ಆಡಿಷನ್ ಕೊಟ್ಟು ಆಯ್ಕೆ ಆಗಿದ್ದಾರೆ. ಮೆಗಾ ಆಡಿಷನ್ನಲ್ಲಿ ಮೊದಲು ವಾಗೈ ಸೂಡವಾ ಚಿತ್ರದ ಪೋರಾನೆ ಪೋರಾನೆ ಹಾಡನ್ನು ಆಕೆ ಹಾಡಿದ್ದರು. ಮೂವರು ತೀರ್ಪುಗಾರರು ಆಕೆಯನ್ನು ಆಯ್ಕೆ ಮಾಡಿದ್ದರು. ಆದರೆ ಕನ್ನಡ ಗಾಯಕ ವಿಜಯ ಪ್ರಕಾಶ್ ಆಯ್ಕೆ ಮಾಡದೆ ವೇಟಿಂಗ್ ಲಿಸ್ಟ್ ನಲ್ಲಿ ಕೂರಿಸಿದ್ದರು. ಆಯ್ಕೆ ಆಗದೇ ಇದ್ದಿದ್ದಕ್ಕೆ ಶಿವಾನಿ ಬೇಸರಗೊಂಡಿದ್ದರು. ಬಳಿಕ ವಾಪಸ್ ಕರೆದು ಸೋಜುಗದ ಸೂಜು ಮಲ್ಲಿಗೆ ಹಾಡು ಹಾಡಲು ವಿಜಯ್ ಪ್ರಕಾಶ್ ಹೇಳಿದ್ದರು. ಆಕೆಯ ಹಾಡು ಹಾಡಲು ಆರಂಭಿಸುತ್ತಿದ್ದಂತೆ ಇಡೀ ಸೆಟ್ನಲ್ಲಿ ಮಿಂಚಿನ ಸಂಚಲನವಾಗಿತ್ತು. ತೀರ್ಪುಗಾರರು ಹುಬ್ಬೇರಿಸಿದ್ದರು. ನಿರೂಪಕಿ ಬಂದು ಅಪ್ಪಿಕೊಂಡರು. ಬಳಿಕ ಶೋಗೆ ಆಯ್ಕೆ ಆಗಿರುವ ವಿಚಾರ ಗೊತ್ತಾಗುತ್ತಿದ್ದಂತೆ ಶಿವಾನಿ ಹಾಗೂ ಆಕೆಯ ಪೋಷಕರು ಭಾವುಕರಾಗಿದ್ದರು. ಶಿವಾನಿಯ ಗಾಯನದ ಶಕ್ತಿ ಎಂಥದ್ದು ಎಂದು ಈ ವೇದಿಕೆಯಲ್ಲಿ ಎಲ್ಲರಿಗೂ ಕೇಳಿಸಬೇಕಿತ್ತು. ಹಾಗಾಗಿ ಇಂತಹ ಟ್ವಿಸ್ಟ್ ಕೊಟ್ಟೆ ಎಂದು ವಿಜಯ್ ಪ್ರಕಾಶ್ ಹೇಳಿದ್ದಾರೆ. ಮೇ 24ರಿಂದ ಸರಿಗಮಪ ತಮಿಳು ಸೀಸನ್ 5 ಆರಂಭವಾಗಿದೆ. ಮುಂದೆ ತಮಿಳು ಗೀತೆಗಳನ್ನು ಹಾಡಿ ಶಿವಾನಿ ಸ್ಪರ್ಧೆಯಲ್ಲಿ ಸದ್ದು ಮಾಡಲು ಸಜ್ಜಾಗಿದ್ದಾರೆ. ತಮಿಳು ವೇದಿಕೆಯಲ್ಲಿ ಕನ್ನಡ ಹಾಡು ಹಾಡುವ ಅವಕಾಶ ಸಿಕ್ಕಿದ್ದಕ್ಕೆ ಗಾಯಕಿ ಶಿವಾನಿ ಅವರ ತಾಯಿ ಸಂಜನಾ ಸಂತಸ ವ್ಯಕ್ತಪಡಿಸಿದ್ದಾರೆ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ. ಇದೇ ರೀತಿ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಿಮ್ಮ ಸ್ನೇಹಿತರಿಗೂ ತಪ್ಪದೆ ಶೇರ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.